ಇವತ್ತಿನ ದಿನ ನಮ್ಮ ವಿಡಿಯೋದಲ್ಲಿ ಲಾ ಆಫ್ ಅಟ್ರಾಕ್ಷನ್ ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಿದೀವಾ ಅಥವಾ ಇಲ್ವಾ ಅಂತ ಹೇಗೆ ತಿಳ್ಕೋಬೇಕು. ಒಂದು ವೇಳೆ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ರೆ ನಮಗೆ ಸಿಂಬಾಲಿಕ್ ರೂಪದಲ್ಲಿ ಸೂಚನೆಗಳೇನಾದ್ರೂ ಕಾಣಿಸ್ತಾವ, ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ತಿಳಿದುಕೊಳ್ಳುವ ಮೊದಲು ಅದನ್ನ ನಾವು ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಿದೀವಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಅಂಡ್ ಈ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸಿಂಪ್ಟಮ್ಸ್ ವಿಷಯಕ್ಕೆ ಬಂದ್ರೆ, ಯೂನಿವರ್ಸ್ ಯಾವತ್ತೂ ಕೂಡ ಮನುಷ್ಯರ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಅನ್ನೋದನ್ನ ಮಾಡೋದಿಲ್ಲ. ನಮ್ಮ ಸುತ್ತಲಿರುವ ಪರಿಸರದ ಮುಖಾಂತರ, ವಿವಿಧ ರೀತಿಯ ಸಿಚುವೇಶನ್ಸ್ ಮುಖಾಂತರ ಯೂನಿವರ್ಸ್ ನಮಗೆ ಕೊಡಬೇಕಂತಿರುವ ಮೆಸೇಜಸ್ ನ ರೆಗ್ಯುಲರ್ ಆಗಿ ನಮಗೆ ತಲುಪಿಸೋದಕ್ಕೆ ಪ್ರಯತ್ನಿಸ್ತಾನೆ ಇರುತ್ತೆ. ಹಾಗಿದ್ದಾಗ ಯಾವ ರೀತಿಯ ಸಿಂಪ್ಟಮ್ಸ್ ಮುಖಾಂತರ ನಾವು ಆ ಮೆಸೇಜಸ್ ನ ತಿಳ್ಕೋಬಹುದು ಅಂದ್ರೆ, ಫಸ್ಟ್ ಒನ್, ಮ್ಯಾಜಿಕಲ್ ನಂಬರ್ಸ್. ಬೇಸಿಕಲಿ ಸ್ನೇಹಿತರೆ, ನಂಬರ್ಸ್ ಅನ್ನೋವು ನಮ್ಮ ಡೈಲಿ ಲೈಫ್ ಅಲ್ಲಿ ಒಂದು ಭಾಗ ಆಗ್ಬಿಟ್ಟಿದಾವೆ. ಅಂಡ್ ಹಾಗೇನೆ ನಾವು ಏನ್ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಂಬರ್ಸ್ ನ ಖಂಡಿತವಾಗಿಯೂ ಯೂಸ್ ಮಾಡ್ತಾ ಇರ್ತೀವಿ, ಅದು ಯಾವ ರೂಪದಲ್ಲಾದ್ರೂ ಸರಿ. ಬಟ್ ನಂಬರ್ಸ್ ನ ಸೀಕ್ವೆನ್ಸ್ ರೂಪದಲ್ಲಿ ನೋಡೋದು ತುಂಬಾ ಕಡಿಮೆ ಸಾರಿ ನಮ್ಮ ಲೈಫ್ ನಲ್ಲಿ ನಡೀತಾ ಇರುತ್ತೆ. ಆದ್ರೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವು ಎಲ್ಲವನ್ನು ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ತುಂಬಾ ಜಾಸ್ತಿ ಸಾರಿ ನೀವು ಸೀಕ್ವೆನ್ಸ್ ನಂಬರ್ಸ್ ನ ನೋಡ್ತಾ ಇರ್ತೀರಾ. ಲೈಕ್ 111, 1111, 222, 333, 1234 ಹೀಗೆ ತರ ನಂಬರ್ಸ್ ಎಲ್ಲವೂ ಕೂಡ ಸೀಕ್ವೆನ್ಸ್ ರೂಪದಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಕಾಣಿಸ್ತಾ ಇರ್ತವೆ. ಹೀಗೆ ನಿಮಗೆ ಮೊಬೈಲ್ ನಲ್ಲಿ ಟೈಮ್ ನೋಡುವಾಗ, ಇಲ್ಲಾಂದ್ರೆ ನಂಬರ್ ಪ್ಲೇಟ್ ನ ನೋಡಿದಾಗ, ಇಲ್ಲಾಂದ್ರೆ ಬುಕ್ ಪೇಜ್ ನಂಬರ್ಸ್ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಈ ಸೀಕ್ವೆನ್ಸ್ ನಂಬರ್ ಅನ್ನೋದು ಕಾಣಿಸ್ತಾ ಇರ್ತವೆ. ಒಂದು ವೇಳೆ ನಿಮಗೇನಾದ್ರೂ ಹಾಗೆ ಕಾಣಿಸ್ತಿದ್ರೆ ಖಂಡಿತವಾಗ್ಲೂ ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದಂಗೆ. ನಿಮ್ಮ ಕೋರಿಕೆ ಅನ್ನೋದು ಸದ್ಯದಲ್ಲೇ ನೆರವೇರುತ್ತೆ ಅಂತ ಕೂಡ ಇದರ ಅರ್ಥ ಆಗಿರುತ್ತೆ. ಇನ್ನು ಸೆಕೆಂಡ್ ಒನ್, ಸಿಂಕ್ರನಸಿಟಿ. ನಿಮ್ಮ ಕನಸುಗಳು, ಆಸೆಗಳು ಏನು ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತ ಅನ್ಕೋತಿದ್ದೀರೋ ಹಾಗೂ ಸಾಧಿಸಬೇಕು ಅಂತ ಅಂದುಕೊಳ್ತಿದ್ದೀರೋ ಅವನ್ನ ಮ್ಯಾಚ್ ಮಾಡ್ಕೊಳ್ತಾ ನಿಮ್ಮ ಲೈಫ್ ಅಲ್ಲಿ ಇರೋ ವ್ಯಕ್ತಿಗಳು, ವಸ್ತುಗಳು, ಪರಿಸರಗಳು ಎಲ್ಲವೂ ಕೂಡ ನಿಧಾನಕ್ಕೆ ಚೇಂಜ್ ಆಗ್ತಾ ಪಾಸಿಟಿವ್ ಟರ್ನ್ ಅಲ್ಲಿ ಹೋಗ್ತವೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಜಾಬ್ ಆಪರ್ಚುನಿಟಿಗೋಸ್ಕರ ಸರ್ಚ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಯಾವುದೋ ಒಂದು ಜಾಬ್ ಓಪನಿಂಗ್ಸ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸೋದು, ಇಲ್ಲಾಂದ್ರೆ ಒಂದು ವೇಳೆ ಇಂಟರ್ವ್ಯೂಗೆ ಹೋದ್ರೆ ಆಫರ್ ಲೆಟರ್ ಅನ್ನೋದು ಓಕೆ ಆಗೋದು, ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ಸ್ ನ ಸ್ಯಾಂಕ್ಷನ್ ಮಾಡ್ತಾ ಕಾಲ್ ಆರ್ ಮೇಲ್ ಬರೋದು, ಅನ್ಕೊಳ್ದೆ ನೀವೊಂದು ಹೊಸ ಪ್ಲೇಸ್ಗೆ ಹೋಗೋದು, ಅಲ್ಲಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋ ಅವಕಾಶಗಳನ್ನೋದು ನಿಮಗೆ ಸಿಗೋದು. ಹೀಗೆ ಪಾಸಿಟಿವ್ ಮೋಡ್ ಅಲ್ಲಿ ನಿಮ್ಮ ಪರಿಸರವೆಲ್ಲವೂ ಕೂಡ ನಿಮ್ಮ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡ್ತಿರುತ್ತವೆ. ಸೊ ಈ ವಿಧಾನವಾಗಿ ನಡೀತಿದ್ರೆ ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದಂಗೆ. ಇನ್ನು ಥರ್ಡ್ ಒನ್, ಪೀಸ್ಫುಲ್ ಸ್ಲೀಪ್. ಮುಂಚೆ ಇರೋ ಸಿಚುವೇಶನ್ಗೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಮನಃಶಾಂತಿಯಿಂದ, ತುಂಬಾ ಖುಷಿಯಿಂದ ಇರ್ತೀರಾ. ಅಂಡ್ ಹಾಗೇನೆ ನಿಮ್ಮ ಕನಸನ್ನ ಆಸ್ವಾದಿಸ್ತಾ ಹ್ಯಾಪಿಯಾಗಿ ನಿದ್ದೆ ಮಾಡ್ತೀರಾ. ಸ್ನೇಹಿತರೆ, ನಿಮ್ಗೆ ಈ ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ಇಲ್ಲಿ ಸಣ್ಣ ಲಾಜಿಕ್ ಇದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಕನಸನ್ನ ನೆರವೇರಿಸುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ಮಾತ್ರ ಟೆನ್ಷನ್ಸ್ ನ ಪಕ್ಕದಲ್ಲಿಟ್ಟು ನಡಿಬೇಕಾಗಿರೋ ನಿಮ್ಮ ಕನಸನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಹ್ಯಾಪಿಯಾಗಿ ಇರ್ತೀರಾ. ಒಂದು ವೇಳೆ ನಡೆಯುತ್ತೋ ಇಲ್ವೋ ಅನ್ನೋ ಅನುಮಾನ ನಿಮಗಿದ್ರೆ ಪಕ್ಕಾ ಟೆನ್ಷನ್ ಮಾಡ್ಕೋತೀರಾ. ಮನಃಶಾಂತಿಯಾಗಿ ನಿದ್ದೆ ಕೂಡ ಮಾಡದೆ ನಮ್ಮ ಕನಸು ನೆರವೇರುತ್ತೋ ಇಲ್ವೋ, ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತಾ ಇಲ್ವಾ ಅಂತ ಭಯ ಪಡ್ತಾ ಇರ್ತೀರಾ. ಆದ್ರಿಂದ ನಿಮ್ಮ ಲೈಫ್ ನಲ್ಲಿ ನೀವು ಮನಃಶಾಂತಿಯಿಂದ ಹ್ಯಾಪಿಯಾಗಿ ಜೀವಿಸ್ತಿದ್ರೆ ಮಾತ್ರ ಕಾನ್ಸೆಪ್ಟ್ ನ ನಂಬಿದ ಹಾಗೆ, ನೀವು ರೈಟ್ ಟ್ರ್ಯಾಕ್ ನಲ್ಲಿ ಇದ್ದ ಹಾಗೆ. ಫೋರ್ತ್ ಒನ್, ಮೋರ್ ಮನಿ. ಅಫ್ಕೋರ್ಸ್, ಮನಿ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಒಂದು ವೇಳೆ ನೀವು ಮನಿನ ಪರ್ಫೆಕ್ಟ್ ಆಗಿ ಅಟ್ರಾಕ್ಟ್ ಮಾಡ್ತಿದ್ರೆ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಹಾಗೇನೆ ಸೇವಿಂಗ್ಸ್ ರೂಪದಲ್ಲಿ ಎಲ್ಲಿ ನೋಡಿದ್ರು ಮನಿನೇ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಹೈಕ್ಸ್, ಸೇವಿಂಗ್ಸ್, ಜಾಬ್ ಪ್ರಮೋಷನ್, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬರೋದು, ಕ್ಯಾಶ್ ಪ್ರೈಸ್ ಬರೋದು, ಹೀಗೆ ವಿವಿಧ ರೀತಿಯಿಂದ ನಿಮ್ಮ ಲೈಫ್ ಅಲ್ಲಿ ಮನಿ ಅನ್ನೋದು ಜಾಸ್ತಿ ಕಾಣಿಸುತ್ತೆ. ಒಂದು ಮಾತ್ರ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಯೂನಿವರ್ಸ್ ನ ನಂಬ್ತಾ ಎಷ್ಟು ಕೇಳ್ತಿರೋ ಅಷ್ಟು ಮಾತ್ರನೇ ಯೂನಿವರ್ಸ್ ಕೊಡುತ್ತೆ. ಆದ್ರಿಂದ ಸ್ವಲ್ಪ ಅಳೆದು ತೂಗಿ ಕೇಳಿ, ಅದು ತಪ್ಪದೆ ಅದು ತಿರುಗಿ ನಿಮ್ಮ ಹತ್ರ ಬರುತ್ತೆ. ಇನ್ನು ಫಿಫ್ತ್ ಒನ್, ಡ್ರೀಮ್ ಆಕ್ಟ್ಸ್. ನೆನಪು ಮಾಡ್ಕೊಂಡ ಕೆಲವು ನಿಮಿಷದಲ್ಲೇ ನೀವು ಇಷ್ಟಪಡೋರಿಂದ ಆಗಿರಬಹುದು, ನಿಮ್ಮ ಸ್ನೇಹಿತರಿಂದ, ಫ್ಯಾಮಿಲಿ ಪರ್ಸನ್ಸ್ ಇಂದ ಆಗಬಹುದು, ಫೋನ್ ಕಾಲ್ ಬರೋದು, ಇಲ್ಲಾಂದ್ರೆ ಟೆಕ್ಸ್ಟ್ ಮೆಸೇಜಸ್ ಬರೋದು, ಅಥವಾ ಅಟ್ಲೀಸ್ಟ್ ಒಂದು ವಾಟ್ಸ್ಆಪ್ ಮೆಸೇಜ್ ಬರೋದು. ಹೀಗೆ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಎಸ್, ದಟ್ಸ್ ದ ಮ್ಯಾಜಿಕ್ ಆಫ್ ಯೂನಿವರ್ಸ್. ಎಲ್ಲೋ ಇದ್ದ ಒಬ್ಬ ವ್ಯಕ್ತಿಗೆ ಇಲ್ಲಿ ಇದ್ದ ನೀವು ಅವರನ್ನ ನೆನಪು ಮಾಡ್ಕೊಂಡಿದ್ದೀರಾ ಅಂತ ಅವರ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ಳೋದು ಅವರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಇದು ಕೇವಲ ಪರ್ಫೆಕ್ಟ್ ಮ್ಯಾನಿಫೆಸ್ಟೇಷನ್ ನಿಂದಾನೇ ಸಾಧ್ಯವಾಗುತ್ತೆ. ಸೊ ಸ್ನೇಹಿತರೆ, ಹೀಗೇನಾದ್ರೂ ನಿಮ್ಗೆ ನಡೆದಿದ್ರೆ ರಿಲೇಶನ್ಶಿಪ್ ಅಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡಿದೀರಾ ಅಂತ ಅರ್ಥ. ಇನ್ನು ಸಿಕ್ಸ್ತ್ ಒನ್, ಹಿಡನ್ ಮೆಸೇಜಸ್ ಡೆಲಿವರ್ಸ್. ನಿಮ್ಮ ಕೋರಿಕೆಗೆ ರಿಲಿವೆಂಟ್ ಆಗಿ ಯಾವುದೋ ಒಂದು ಇನ್ಫಾರ್ಮೇಶನ್ ಅನ್ನೋದು ಸರೌಂಡಿಂಗ್ಸ್ ನಿಂದ ಕೇಳ್ತಾನೆ ಇರ್ತೀರಾ. ಲೈಕ್ ಟಿವಿ, ರೇಡಿಯೋ,
ಮೊಬೈಲ್ಸ್ ಹೀಗೆ ಯಾವುದನ್ನಾದ್ರೂ ಯೂಸ್ ಮಾಡ್ತಿರುವಾಗ ನಿಮಗೆ ಬೇಕಾಗಿರೋದ್ರ ಬಗ್ಗೆನೇ ನೀವು ಹುಡುಕ್ತಿರೋದ್ರ ಬಗ್ಗೆನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಯಾವುದೋ ಒಂದು ಹಿಂಟ್ ರೂಪದಲ್ಲಿ ಅದರಲ್ಲಿ ಬರೋದು, ನೀವು ಕೇಳೋದು, ನೋಡೋದು ಈ ರೀತಿ ನಡೀತವೆ. ಇಲ್ಲಾಂದ್ರೆ ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸುಮ್ನೆ ಮಾತಾಡ್ತಿರುವಾಗ ಅನ್ಕೊಳ್ದೆ ನಿಮ್ಮ ಡ್ರೀಮ್ಸ್ ಬಗ್ಗೆ ಅವರು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು, ಹೀಗೆ ಪ್ರತಿ ಸಣ್ಣ ವಿಷಯದಲ್ಲೂ ನಿಮ್ಗೆ ಹೆಲ್ಪ್ ಮಾಡೋ ವಿಧಾನವಾಗಿ, ನಿಮ್ಮ ಡ್ರೀಮ್ಸ್ ನ ನೆರವೇರಿಸಿಕೊಳ್ಳೋ ವಿಧಾನವಾಗಿ ಯಾವುದೋ ಒಂದು ಪಾಸಿಟಿವ್ ಮೆಸೇಜ್ ಅನ್ನೋದು ಸರೌಂಡಿಂಗ್ಸ್ ನಿಂದ ನಿಮ್ಮ ದಾರಿಗೆ ಬರ್ತಾನೆ ಇರುತ್ತೆ. ಹೀಗೇನಾದ್ರೂ ನಡೀತಿದ್ರೆ ತಪ್ಪದೆ ಅತಿ ಕಡಿಮೆ ಸಮಯದಲ್ಲೇ ನಿಮ್ಮ ಕೋರಿಕೆ ಅನ್ನೋದು ಹ್ಯಾಪಿಯಾಗಿ ನೆರವೇರುತ್ತೆ. ಒಂದು ವೇಳೆ ನಿಮಗೆ ಹಾಗೆ ನಡೀತಿಲ್ಲ, ಕಾಣಿಸ್ತಿಲ್ಲ ಅಂತ ಅಂದ್ರೆ ಮಾತ್ರ ನೀವು ಯೂನಿವರ್ಸ್ಗೆ ಕರೆಕ್ಟ್ ಆಗಿ ಮೆಸೇಜಸ್ ನ ಕನ್ವೆ ಮಾಡ್ತಿದಿರೋ ಇಲ್ವೋ ಅನ್ನೋ ವಿಷಯವನ್ನ ಒಂದು ಸಾರಿ ಚೆಕ್ ಮಾಡಿ. ಒಂದು ವೇಳೆ ಕರೆಕ್ಟ್ ವೇನಲ್ಲಿ ಇದ್ರೆ ಮಾತ್ರ ಇನ್ನು ಬಲವಾಗಿ ರೆಗ್ಯುಲರ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದರ ಅರ್ಥ. ಸೊ ಸ್ನೇಹಿತರೆ, ಫೈನಲಿ ಇದು ಇವತ್ತಿನ ವಿಡಿಯೋ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.